ವಿಸ್ತರಣೆಯ ವೇಳೆ ಬೆಳಗಾವಿ ಜಿಲ್ಲೆಗೆ ಜಾಕ್ಪಾಟ್ ಹೊಡೆಯುತ್ತಾ ಅನ್ನೋ ಪ್ರಶ್ನೆ. ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮಂತ್ರಿ ಭಾಗ್ಯ ಅನ್ನೋದು ಸಿಗತ್ತಾ ಅಂತ ರೇಸ್ನಲ್ಲಿ ಇವರು ಇದ್ದಾರೆ, ಪ್ರಯತ್ನನೂ ಪಡ್ತಾ ಇದ್ದಾರೆ. ಬೆಳಗಾವಿಯ ಮೂವರು ನಾಯಕರ ಜೊತೆ ಸಿಎಂ ಡಿಕೆಶಿ ಸಭೆ, ಸತೀಶ್ ಜಾರಕಿಹೊಳಿ, ಸವದಿ, ಹೆಬ್ಬಾಳ್ಕರ್ ಜೊತೆಗೆ ಸಿಎಂ ಸಭೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಮೂವರ ಜೊತೆಗೆ ಸಿಎಂ ಸಭೆ ಮಾಡಿರೋದು. ಯಾವುದೇ ಕಾರಣಕ್ಕೂ ಕಿತ್ತಾಡದೆ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು. 3 ಮಂತ್ರಿ ಸ್ಥಾನ ಕೊಡ್ತೇವೆ, ಅದರ ಲಾಭ ಪಕ್ಷಕ್ಕಾಗಬೇಕು. ಬೆಳಗಾವಿಯ ನಾಯಕರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ವಿಧಾನಸಭೆ ಚುನಾವಣೆ ಮೇಲೆ ಸಿಎಂ ಡಿಕೆಶಿ ಕಣ್ಣಿಟ್ಟಿರೋದು. ಬೆಂಗಳೂರು ಬಳಿಕ ಹೆಚ್ಚು ವಿಧಾನಸಭಾ ಕ್ಷೇತ್ರ ಹೊಂದಿರೋದು ಬೆಳಗಾವಿ. ಅತಿ ದೊಡ್ಡ ಜಿಲ್ಲೆಗೆ ಹೆಚ್ಚಿನ ಅವಕಾಶ ನೀಡಿ ರಾಜಕೀಯ ಲಾಭಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಆಗಿದೆ. ಸೊ ಅವರು ಕೂಡ 3 ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ರು. ಬಟ್ ಅದಕ್ಕೆ ರೇಸ್ನಲ್ಲಿ ತುಂಬ ಜನ ಇದ್ದರು. ಈಗ 3ರನ್ನು ಕರೆಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಕೇಳ್ದಂಗೆ 3 ಸ್ಥಾನವನ್ನು ಕೊಡ್ತೀವಿ, ಬಟ್ ಕಿತ್ತಾಡಬಾರ್ದು, ಜಗಳ ಮಾಡಬಾರ್ದು. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ, ವೈಯಕ್ತಿಕ ವರ್ಚಸ್ಸು ಪಕ್ಕಕ್ಕೆ ಇಡಬೇಕು, ಪಕ್ಷಕ್ಕಾಗಿ ದುಡಿಬೇಕು, ಪಕ್ಷದ ಲಾಭ ಲೆಕ್ಕ ಹಾಕ್ಕೊಂಡೇ ಈ ಅವಕಾಶಗಳನ್ನು ಕೊಡ್ತಾ ಇರೋದು ಅಂತ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನದ್ದು ಲೋಕಸಭೆ ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಥರ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಸಿಕ್ಕಿದೆ, ಯಾರ್ಯಾರಿಗೆ ಸಿಕ್ಕಿದೆ, ಏನು ಗೆತ್ತ ಅಂತ.